ಇನ್ನು ಕಾಂಗ್ರೆಸ್ನಲ್ಲಿ ಶೆಟ್ಟರ್ಗೆ ಉಸಿರುಗಟ್ಟಿದಂತ ವಾತಾವರಣ ಇದ್ದಿದ್ರಿಂದಾಗಿನೇ ಮರಳಿ ಬಿಜೆಪಿಗೆ ಸೇರಿದ್ದಾರೆ ಅಂತ ಅಶೋಕ್ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮುಸ್ಲಿಂ ಓಲೈಕೆ ರಾಜಕೀಯ ಅವರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಶಾಸಕ ಲಕ್ಷ್ಮಣ ಸವದಿ ಬಿಜೆಪಿ ಸೇರ್ಪಡೆ ಬಗ್ಗೆ ಅಶೋಕ್ ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂಥರ ಉಸಿರು ಕಟ್ಟದ ವಾತಾವರಣದಲ್ಲಿ ಇದ್ರು ಅಂತ. ಯಾಕಂದ್ರೆ ಅವರ ದೊಡ್ಡಪ್ಪ ಅವರೇನು ಜನಸಂಘದ ಮೊದಲ MLA ಅವರು. ಅಂದರೆ ಅವರು ಇಡೀ ಕುಟುಂಬ ಸುಮಾರು 40-50 ವರ್ಷಗಳ ಕಾಲ BJP, RSS, ನಮಸ್ತೆ ಸದಾವಸ್ತಲೆ ಈ ಥರದ ಒಂದು ಸಂಸ್ಕೃತಿಯಲ್ಲಿ ಬಂದವರು. ಅಲ್ಲೋಗಿ ಕಾಂಗ್ರೆಸ್ ಅಲ್ಲಿ ಹೋದರೆ ಬಿಡಿ ಅಲ್ಲಿ ಹಿಂದೂ ವಿರೋಧಿ ಧೋರಣೆಗಳು, ಹಿಂದೂಗಳನ್ನು ಬೈಯೋದು, ಹಿಂದೂ ವಿರೋಧಿ ಧೋರಣೆ, ಮುಸಲ್ಮಾನರನ್ನು ಓಲೈಸುವಂಥದ್ದು, ಈ ಥರದ ವಾತಾವರಣ ನೋಡಿದಾಗ ಅವ್ರಿಗೆಲ್ಲೋ ಒಂದು ಕಡೆ ಮೀನನ್ನು ನೀರಿಂದ ತೆಗೆದು ಆಚೆ ಹಾಕಿದ್ರೆ ಹೆಂಗಾಗಿದೆಯೋ ಹಂಗಾಗ್ಬಿಟ್ಟಿದೆ. ಬರೀ ಮುಸಲ್ಮಾನರನ್ನು ಓಲೈಸುವಂಥ ಒಂದು ಪ್ರಕ್ರಿಯೆ ಕಾಂಗ್ರೆಸ್ಸಲ್ಲಿ ಮಾಡ್ತಾ ಇರೋದು ಅವರಿಗೆ ಸರಿಗಟ್ಟಿಲ್ಲ ಅನಿಸುತ್ತೆ. ನನಗಿರೋ ಪ್ರಕಾರ ಇದೇನು ಇವತ್ತಿಂದಲ್ಲ, ಕಳೆದ ಒಂದು 10-15 ದಿನದಿಂದನೂ ಕೂಡ ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದಾಗೂ ಕೂಡ ಇದ್ರ ಬಗ್ಗೆ ನನಗೆ ಗಮನಕ್ಕೆ ಬಂತು. ಅವರು ಒಂದು ರೀತಿ ಈ ಒಂದು ಉಸಿರುಗಟ್ಟಿದ ವಾತಾವರಣದಿಂದ ಹೊರಗಡೆ ಬಂದಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ, ಈಗ ದೇಶವೇ BJP ಮೋದಿ 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 ಅಂತ ದೇಶನೇ ಕೂಗ್ತಾ ಇದೆ. ಅದರಿಂದ ಇನ್ನೂ ಭಾಳಷ್ಟು ಜನ ಪಾರ್ಲಿಮೆಂಟ್ ಚುನಾವಣೆ ನಡೆಯೋದ್ರೊಳಗಡೆ ಇನ್ನೂ ಭಾಳಷ್ಟು ಜನ BJPಗೆ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಬರೋ ಅಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಜನಕ್ಕೆ ಇವತ್ತು ಮೋದಿ ಗೆದ್ದೇ ಗೆಲ್ತಾರೆ ಅಂತ ಎಲ್ಲರೂ ಗೊತ್ತಾಗ್ಬಿಟ್ಟಿದೆ. ಸೊ ಮೋದಿ ಜೊತೆಯಲ್ಲಿದ್ದರೆ ದೇಶಕ್ಕೆ ಒಳ್ಳೆಯದು, ನಮಗೂ ಒಳ್ಳೆಯದು ಅನ್ನೋ ಪಾಲಿಸಿಯಲ್ಲಿ ಎಲ್ಲರೂ ಕೂಡ BJPಗೆ ಬರ್ತಾರೆ.